ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇತ್ತೀಚೆಗೆ ಸೌಜನ್ಯ ಕೇಸನ್ನು ಮುಚ್ಚಾಕುವ ಪ್ರಯತ್ನ ಬಹಳ ನಡೀತಾ ಇದೆ. ಅದರಲ್ಲಿ DCM DK ಶಿವಕುಮಾರ್ ಅದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳ್ತಾ ತಿಮ್ರೋಡಿಯನ್ನ ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಅವರನ್ನ ಒದ್ದು ಒಳಗಾಕಿ ಅಂತ ಹೇಳಿದ್ರು. ಇದೆಂಥ ಭಾಷೆ? DK ಶಿವಕುಮಾರ್ ಮಾತನಾಡ್ತಾ ಇರೋದು DCM ಸ್ಥಾನಕ್ಕೆ ತಕ್ಕನಾದ ಭಾಷೆನ ಇದು? DCM ಬಳಸ್ಬೋದಾ? ಅಂದರೆ ನಾವು ಫ್ಯೂಡಲಿಸಮ್ ಜಮಾನದಲ್ಲಿದ್ದೀವ. ಇವರು ಭೂ ಮಾಂಡಳಿಕರ ಥರ ವರ್ತಿಸ್ತಾ ಇದ್ದಾರೆ. ಹಿಂದೆ ಭೂ ಮಾಲೀಕರು ಕೆಳವರ್ಗದವ್ರನ್ನ ಒದ್ದು ಒಳಗಾಕೋದು, ಒದ್ದು ಅವ್ರ ಹತ್ರ ಕೆಲಸ ಮಾಡಿಸೋದು ಮಾಡ್ತಾ ಇದ್ರು. ಅಂತಹದೇ ಪದ್ಧತಿಯನ್ನ ಈಗ DK ಶಿವಕುಮಾರ್ ತರ್ತಾ ಇದ್ದಾರೆ. ಈಗ ಹೈಕಮಾಂಡ್ ಯಾಕೆ ಇವ್ರನ್ನ ಇಂತಹ ಭಾಷೆಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ತಾ ಇಲ್ಲ, ಇನ್ನೂ ಅವರನ್ನ ಯಾಕೆ DCM ಪ್ಲೇಸಿಂದ ಕಿತ್ತು ಹಾಕಿಲ್ಲ ಅಂತ ಪ್ರಶ್ನೆ ಆಗ್ತದೆ. ಅಂದರೆ ಹೈಕಮಾಂಡ್ ಏನು ರಾಜಣ್ಣನಿಗೆ ಮಾಡ್ತಲ್ಲ ಒಂದು ಟೈಟ್ ಆಗಿ ಆ್ಯಕ್ಷನ್ನು, ಅದನ್ನ ಇವ್ರ ಮೇಲೂ ಮಾಡಬೇಕು. ಅದನ್ನ ಮಾಡೋದಕ್ಕೆ ಯಾಕೆ ಅಸಹಾಯಕತೆ? ಇದುವರೆಗೂ BJPಯವರಿಗೆ ಒಂದು ಎದೆಗಾರಿಕೆ ಇಲ್ಲ, ಏನು RSS ಗೀತೆಯನ್ನ ಸದನದಲ್ಲಿ ಹಾಡೋಕ್ಕೆ. ಆದರೆ ಅದನ್ನ ಹಾಡಿ ನಾನು ದಹಿಸ್ಕೊಂಡಿದ್ದೀನಿ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅಂದರೆ DK ಶಿವಕುಮಾರ್ ಕಾಂಗ್ರೆಸ್ನ ಎಲ್ಲ ನೀತಿ ನಿಯಮಗಳನ್ನ ತತ್ವಗಳನ್ನ ಬೀದಿಗೆ ಗಾಳಿಗೆ ದೂರ್ತಾ ಇದ್ದಾರೆ. ಅಂತಹವ್ರನ್ನ ಇನ್ನೂ ಹೈಕಮಾಂಡ್ ಯಾವ ಹಿನ್ನೆಲೆಯಲ್ಲಿ ಒಂದು ಕನ್ಸೆಷನ್ ಕೊಡ್ತಾ ಇದೆ? ಒದ್ದು ಒಳಗಾಕೋ ಈ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ ಇದುವರೆಗೂ. ಅಂದರೆ ಎಲ್ಲರ ಖಾತೆಯಲ್ಲಿ ತಲೆ ಹಾಕ್ತಾರೆ, ಎಲ್ಲರ ಖಾತೆಯ ವಿಚಾರಗಳನ್ನ ಇವರೇ ಡಿಸಿಷನ್ ಮಾಡ್ತಾರೆ. ಇದುವರೆಗೂ ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪ ಸಿಕ್ಕಿಬಿದ್ದಾಗ ಎಲ್ಲಿ ಒದ್ದು ಒಳಗಾಕಿ ಅಂತ ಹೇಳಿದ್ರ ಇವರು? ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದ್ರೆ ಅದನ್ನ ಪ್ರಶ್ನಿಸೋರ್ನ ಒದ್ದು ಒಳಗಾಗ್ತಾರಲ್ಲ ಇವರು ಈ ರೀತಿ ನಡ್ಕೊಳ್ತಾ ಇರೋದ್ರಿಂದ ಇದು RSS ಗೀತೆಯನ್ನ ಹಾಡಿರೋದಂತೂ ಅಕ್ಷಮ್ಯ. ಭಾರತದ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಸಹ RSSನ ವಿರೋಧಿಸ್ಕೊಂಡು ಬಂದಿರೋದಂತೂ ಕಾಂಗ್ರೆಸ್. RSS ಗೀತೆಯನ್ನ ಹಾಡಿ ಇನ್ನೂ ಅವರನ್ನ ಇಟ್ಕೊಂಡಿದ್ರೆ ಇನ್ನು ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಕಾಂಗ್ರೆಸ್ ದ್ರೋಹದ ಕೆಲಸವನ್ನ. ಆದ್ರಿಂದ ಕಾಂಗ್ರೆಸ್ ಈಗ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕಾಗುತ್ತೆ.